ಹಲೋ ಎವ್ರಿವನ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ. ಲಕ್ಷ್ಮಿನ ಯಾವ ರೀತಿ ಕೂರಿಸೋದು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ನಂತರನೇ. ಹಾಗಾಗಿ ನಾನಿವತ್ತು ನಿಮ್ಮೆಲ್ಲರಿಗೂ ಧಾನ್ಯ ಲಕ್ಷ್ಮಿನ ಶೇರ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟಾಗೂ ಕೂಡ ಇರುತ್ತೆ, ಹಾಗೆ ಈವನ್ ಬಿಗಿನರ್ಸು ಕೂಡ ಈ ಸ್ಯಾರಿನ ಆರಾಮಾಗಿ ಡ್ರೇಪ್ ಮಾಡ್ಬೋದು. ಲಕ್ಷ್ಮಿಗೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೂ ಮುಂಚೆ ಪ್ರಾಪರಾಗಿ ಬೇಸ್ನ ಸೆಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ, ಹಾಗೆ ಇನ್ನೊಂದು ತಪ್ಪಲೆಯಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇನ್ನೊಂದು ಸ್ಟೀಲ್ ಬಿಂದಿಗೆ ತೊಗೊಂಡಿದ್ದೀನಿ. ಅದಕ್ಕೆ ನೀರನ್ನ ಕೂಡ ಹಾಕೊಬೋದು. ಬಟ್ ನಾವಿವತ್ತು ಕಳಶ ಹೂಡ್ದಿರೋದ್ರಿಂದ ನಾನಿಲ್ಲಿ ಅಕ್ಕಿನೇ ಹಾಕ್ಕೊತಾ ಇದ್ದೀನಿ, ಸೊ ದಟ್ ಸ್ಟಿಫಾಗಿ ಕೂತ್ಕೊಳುತ್ತೆ ಅಂತ. ನೋಡ್ಬೋದು ಇಲ್ಲಿ ನಾನು ಯಾವ ರೀತಿ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ. ಫಸ್ಟು ಪ್ಲೇಟಲ್ಲಿ ಅಕ್ಕಿನ ಇಟ್ಟು, ಆನಂತರ ಒಂದು ತಪ್ಪಲೆ, ಅದ್ರ ಮೇಲೆ ನಾನು ಸ್ಟೀಲ್ ಬಿಂದಿಗೆನ ಇಡ್ತಾ ಇದ್ದೀನಿ. ಇದನ್ನು ಸೆಲೋ ಟೇಪಿಂದ, ಅದರಲ್ಲೂ ಬ್ರೌನ್ ಕಲರ್ ಸೆಲೋ ಟೇಪಿಂದ ಅದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಡ್ ಆಫ್ ವೈಟ್ ಕಲರ್ ಈ ರೀತಿ ಬ್ರೌನ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬಾ ಟೈಟಾಗಿ ಸ್ಟಿಫಾಗಿ ನಿಲ್ಲುತ್ತೆ. ಒಂದು 5 to 6 ರೌಂಡ್ಸ್ ನಾನು ಸೆಲೋ ಟೇಪ್ನ ನೀಟಾಗಿ ಸುತ್ಕೊತಾ ಇದ್ದೀನಿ, ಯಾವುದೇ ರೀತಿ ಅಳ್ಳಾಡಬಾರ್ದು ಅಂತ. ಸೆಲೋ ಟೇಪಿಂದ ಸೆಕ್ಯೂರ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಇದಕ್ಕೆ ನಾನೊಂದು ಕಡ್ಡಿನ ನೀಟಾಗಿ ಟೈಟಾಗಿ ಇದಕ್ಕೆ ಕಟ್ಕೊತಾ ಇದ್ದೀನಿ. ನೋಡ್ಬೋದು ಯಾವ ರೀತಿ ಕಟ್ಕೊಂಡಿದ್ದೀನಿ ಅಂತ. ಈಗ ಬೇಸ್ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಬರೋದಾದರೆ ನಾವು ಹಸ್ತನ ರೆಡಿ ಮಾಡ್ಕೊಳೋದು. ಹಸ್ತ ಬಂದು ರೈಟ್ ಹ್ಯಾಂಡು ಮೇಲ್ಗಡೆ ಇರುತ್ತೆ ಅಲ್ವಾ, ಅದನ್ನು ತೆಗೆದು ನಾನು ಕೆಳಗೆ ಫೇಸ್ ಮಾಡೋ ಹಂಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎರಡು ಹಸ್ತನೂ ಡೌನ್ವರ್ಡ್ಸ್ ಫೇಸಿಂಗಲ್ಲೇ ಇರಬೇಕು, ಸೊ ದಟ್ ನಾವು ಆ ಚಮ್ನ ಇಡ್ತೀವಿ ಅಲ್ವಾ, ಅದಕ್ಕೆ ನೀಟಾಗಿ ಹಿಂಗೆ ಕೈನ ಜೋಡಿಸೋ ಥರ ರೀತಿಯಲ್ಲಿ ನಾವು ಕೂರಿಸ್ತೀವಿ ಲಕ್ಷ್ಮಿನ. ಹಾಗಾಗಿ ಇನ್ನು ಹಸ್ತಕ್ಕೆಲ್ಲ ನಾನು ಬ್ಲೌಸ್ ಪೀಸ್ನ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಸೇಫ್ಟಿ ಪಿನ್ ಯೂಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ಗುಂಡ್ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ, ಸೊ ದ್ಯಾಟ್ ಈಸಿನೂ ಕೂಡ ಆಗುತ್ತೆ ಅದನ್ನು ಸೆಕ್ಯೂರ್ ಮಾಡೋದು ಅಂತ. ಇನ್ನು ಇದನ್ನು ಹಾಕ್ಕೊಳೋದು ಹೇಗೆ ಅಂದರೆ, ಬ್ಲೌಸ್ ಪೀಸ್ನ ಒಂದು 3 to 4 ಫೋಲ್ಡಿಂಗ್ಸ್ ಮಾಡ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಅಂಥ ರೀತಿಯಲ್ಲಿ ಸೆಕ್ಯೂರ್ ಮಾಡಿಕೊಂಡ್ರೆ ಆಯಿತು. ನೀಟಾಗೂ ಕೂಡ ಕಾಣುತ್ತೆ, ಕ್ಲಮ್ಸಿ ಅನಿಸಲ್ಲ. ಇನ್ನು ಬ್ಲೌಸ್ ಪೀಸ್ನ ಎರಡು ಹಸ್ತಕ್ಕೆ ಫಿಕ್ಸ್ ಮಾಡಿದಾಗ ಈ ರೀತಿ ಕಾಣಬೇಕು. ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂತ. ಇದೇ ಡೈರೆಕ್ಷನಲ್ಲೇ ನಾವು ಬ್ಲೌಸ್ ಪೀಸ್ನ ಕರೆಕ್ಟಾಗಿ ಹಾಕ್ಕೊಬೇಕಾಗುತ್ತೆ, ಆಗ ಸ್ಯಾರಿ ಉಡ್ಸೋದಕ್ಕೆ ಈಸಿ ಆಗುತ್ತೆ. ಇನ್ನು ಹಸ್ತನ ಪರ್ಚೇಸ್ ಮಾಡಿದಾಗೇ ಅವರೊಂದು ದಾರದ ಥರನೂ ಕೊಟ್ಟಿರ್ತಾರೆ ಹ್ಯಾಂಗ್ ಮಾಡೋದಕ್ಕೆ. ಅದನ್ನು ಈ ಕಡ್ಡಿ ಏನು ನಾನು ಮುಂಚೆನೇ ಕಟ್ಕೊಂಡಿದ್ದೆ ಅದಕ್ಕೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಅವ್ರು ಕೊಟ್ಟಿಲ್ಲ ಅಂದ್ರೂ ನಾವೇ ಸ್ಟಿಚ್ ಮಾಡ್ಕೊಬೋದು. ಇದರ ಹುಲ್ಲನ್ನು ಅಥವಾ ಬೇರೆ ಯಾವುದಾದ್ರೂ ಗಟ್ಟಿ ಇರುವಂಥ ದಾರನ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡ್ಬೋದು ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಈಗ ನೆರಿಗೆನ ನೀಟಾಗಿ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಒಳಜರ್ಗಿಂದನೇ ತೊಗೊತಾ ಇದ್ದೀನಿ, ಸೊ ದಟ್ ನೆರಿಗೆ ಜಾಸ್ತಿ ಬರುತ್ತೆ ಅಂತ. ಒಂದು ಮುಕ್ಕಾಲಷ್ಟು ಸ್ಯಾರಿನ ನಾನು ನೀಟಾಗಿ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ, ಬೇಕು ಅಂದರೆ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಸೈಡ್ ಅಷ್ಟೇ ಸೇಫ್ಟಿ ಪಿನ್ನ ಹಾಕ್ಕೊಂಡಿದ್ದೀನಿ, ಸೊ ದಟ್ ಮತ್ತೆ ರಿಮೂವ್ ಮಾಡಲೇಬೇಕಲ್ವ, ಇವಾಗ ಸುಮ್ಮನೆ ಕಷ್ಟ ಆಗುತ್ತೆ ಸೇಫ್ಟಿ ಪಿನ್ ಹಾಕೋದು ಅಂತ. ಒಂದು ಕಡೆ ಸೇಫ್ಟಿ ಪಿನ್ನ ಹಾಕಿ ಮತ್ತೊಂದು ಕಡೆ ನಾನು ಜಸ್ಟ್ ನಾರ್ಮಲ್ ಕ್ಲಿಪ್ ಬರುತ್ತೆ ಅಲ್ವಾ, ಅಂದರೆ ಬಟ್ಟೆ ಒಣಗಾಕೋ ಅಂಥ ಕ್ಲಿಪ್ನ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಸಿನೂ ಆಗುತ್ತೆ ಆಮೇಲೆ ರಿಮೂವ್ ಮಾಡೋದಕ್ಕೆ. ಹಾಗೆ ಸಿಲ್ಕ್ ಸ್ಯಾರಿ ಎಲ್ಲ ತುಂಬ ಮಂದ ಇರುತ್ತೆ ಅಲ್ವಾ, ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಮೆಥಡ್ನ ಯೂಸ್ ಮಾಡ್ತೀನಿ. ಇನ್ನು ಇದನ್ನು ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಬೋದು, ಇಲ್ಲ ಅಂದರೆ ನಾನು 2 ಸ್ಟೆಪ್ಸ್ ಬರಲಿ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. 2 ಸ್ಟೆಪ್ಸ್ ಉಡ್ಸಿದ್ರೆ ಚೆನ್ನಾಗೂ ಕೂಡ ಕಾಣುತ್ತೆ ದೇವರಿಗೆ ಅಂತ. ಇನ್ನು ಎಲ್ಲಿ ಫೋಲ್ಡ್ ಮಾಡಿರ್ತೀವೋ ಅಲ್ಲಿ ಟೈಟಾಗಿ ದಾರನ ಕಟ್ಕೊತಾ ಇದ್ದೀನಿ. ಒಂದು 2 ನಾಟ್ ಹಾಕ್ಕೊಂಡ್ರೆ ಸಾಕು. ಮೇಕ್ ಶೋರ್ ಒಂದು ಪ್ಲೀಟ್ಸು ಕೂಡ ಆಚೆ ಬರ್ದಿರಂಗೆ ನೀಟಾಗಿ ಟೈಟಾಗಿ ಕಟ್ಕೊತಾ ಇದ್ದೀವಿ ಅಂತ. ಇನ್ನು ಇದನ್ನು ದಾರ ದೊಡ್ಡದೇ ತೊಗೊಳ್ಳಿ, ಏಕೆಂದರೆ ಇದನ್ನು ನಾವು ಏನು ಮುಂಚೆನೇ ಬೇಸ್ನ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಅದನ್ನು ಟೈ ಮಾಡ್ತೀವಿ. ಸೊ ಹಾಗಾಗಿ ಆದಷ್ಟು ದಾರನ ದೊಡ್ಡ ಸೈಜಿಂದ ತೊಗೊಂಡಿರಿ. ಇನ್ನೀಗ ಸೆರಗಿಗೆ ನಾನು ಫೋಲ್ಡಿಂಗ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸೆರಗಿಗೆ ನೆರಿಗೆ ಇಟ್ಕೊಳೋದಕ್ಕೂ ಮುಂಚೆ ನಾವೆಲ್ಲಿ ಫೋಲ್ಡಿಂಗ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆಲ್ಲ ಚಿಕ್ಕ ಚಿಕ್ಕ ಗುಂಪಿನ ಸೆಕ್ಯೂರ್ ಮಾಡಿದಾಗ ಈಸಿಯಾಗಿ ನಾವು ನೆರಿಗೆನ ಇಟ್ಕೊಬೋದು ಅಂತ ಈ ರೀತಿ ಒಂದು 3 ಕಡೆ ಸೆಕ್ಯೂರ್ ಮಾಡ್ಕೊಂಡು ಆನಂತರ ನೆರಿಗೆನ ಇಟ್ಕೊತೀನಿ. ಓವರಾಲ್ ಆಗಿ ನೆರಿಗೆ ಎಲ್ಲ ಹಿಡ್ದಾದ್ಮೇಲೆ ಈ ರೀತಿ ಕಾಣುತ್ತೆ. ನೋಡ್ಬೋದು ಇಲ್ಲಿ ಸ್ಟೆಪ್ ಯಾವ ರೀತಿ ಬಂದಿದೆ ಅಂತ. ಅದರಲ್ಲೂ ಈ ಥರ ಕಾಂಟ್ರಾಸ್ಟ್ ಬಾರ್ಡರ್ ಇರೋದು ಸ್ಯಾರಿ ತೊಗೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ 2 ಸ್ಟೆಪ್ಪು ಈ ರೀತಿ ಉಡಿಸ್ದಾಗ.
ಇನ್ನು ನಾವು ಮುಂಚೆನೇ ಸ್ಯಾರಿನ ಟೈ ಮಾಡಿದ್ವಿ ಅಲ್ವಾ ದಾರ, ಅದನ್ನು ನಾನಿಲ್ಲಿ ಫಸ್ಟು ನಾನೇನು ಬೇಸ್ನ ರೆಡಿ ಮಾಡ್ಕೊಂಡಿದ್ದೆ ಆ ತಪ್ಪಲೆ ಕಂಠಕ್ಕೆ ನಾನಿಲ್ಲಿ ನೀಟಾಗಿ ಟೈಟಾಗಿ ಕಟ್ಕೊತಾ ಇದ್ದೀನಿ. ಒಂದು 3 ನಾಟ್ಸ್ ಹಾಕ್ಕೊಬೇಕಾಗುತ್ತೆ, ಯಾಕೆಂದರೆ ಅದು ಯಾವುದೇ ಕಾರಣಕ್ಕೆ ಬೀಳಬಾರ್ದು. ಸೊ ಹಾಗಾಗಿ ಟೈಟಾಗಿ ಅದನ್ನು ಕಟ್ಕೊಂಡ್ರೆ ಆಯಿತು. ಇದಿಷ್ಟೇ, ಸ್ಯಾರಿ ಉಡ್ಸೋದಂತೂ ತುಂಬಾ ಈಸಿ ಇದರಲ್ಲಿ. ಇನ್ನು ಸೆರಗು ಏನು ಮಾಡೋದು ಅಂತ ನಾನು ಆಮೇಲೆ ಶೇರ್ ಮಾಡ್ತೀನಿ. ಫಸ್ಟು ಇಲ್ಲಿ ಈ ನೆರಿಗೆ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು, ಬೇಕು ಅಂದರೆ ಸೇಫ್ಟಿ ಪಿನ್ನಿಂದನೂ ಕೂಡ ಆ ನೆರಿಗೆನ ಸೆಕ್ಯೂರ್ ಮಾಡ್ಕೊಬೋದು. ನಾನಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಎಡ್ಜಸ್ಸಿಗೆ ಮಾತ್ರ ನಾನು ಸೇಫ್ಟಿ ಪಿನ್ನ ಹಾಕಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ಸ್ಪ್ರೆಡ್ ಆದಂಗೆ ಕಾಣಿಸ್ಲಿ ಅಂತ. ಯಾಕೆಂದರೆ ಸ್ಯಾರಿನ ಎಷ್ಟು ಸ್ಪ್ರೆಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ದೇವರಿಗೆ. ಸೊ ಹಾಗಾಗಿ ಇನ್ನು ಸೆರಗಿಗೆ ನಾವು ಮುಂಚೆನೇ ನೆರಿಗೆನೆಲ್ಲ ತೊಗೊಂಡಿಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಜಸ್ಟ್ ಮೇಲಿಂದ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿ ಮೇಲಿಂದ ತೊಗೊಂಡು ನಾವು ಹೇಗೆ ದುಪ್ಪಟ್ಟನ ಹಾಕ್ಕೊತೀವಿ ಅಂದರೆ ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ದುಪ್ಪಟ್ಟಾಸ್ ಎಲ್ಲ ಹೇಗೆ ಹಾಕ್ಕೊತಿದ್ವಿ ಅದೇ ರೀತಿ ಫೋಲ್ಡಿಂಗ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ನಾನು ಡಾಬಿಂದ ಅದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಪಿನ್ ಕೂಡ ಹಾಕ್ಕೊಬೋದು, ಬಟ್ ನಾನು ತುಂಬ ಪಿನ್ಸ್ ಏನಕ್ಕೆ ಯೂಸ್ ಮಾಡೋದು ಅಂತ ಜಸ್ಟ್ ಡಾಬಿಂದ ಅದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಡಾಬೆ ನೀಟಾಗಿ ಕೂರುತ್ತೆ. ಸೊ ನೋಡ್ಬೋದು, ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇಷ್ಟು ರೆಡಿ ಆದರೆ 50% ಮುಗ್ದಂಗೆ. ಇನ್ನು ಹಸ್ತಗಳಿಗೆಲ್ಲ ಬ್ಯಾಂಗಲ್ಸ್ ಏನಾದರೂ ಹಾಕ್ಕೊಳಂಗಿದ್ರೆ ಇವಾಗೆ ಹಾಕ್ಕೊಂಬಿಡ್ಬೇಕು, ಇನ್ನು ಆಮೇಲೆ ಆಗಲ್ಲ. ಸೊ ಹಾಗಾಗಿ ಬ್ಯಾಂಗಲ್ಸ್ಗೆ ನಾನು ದೊಡ್ಡ ಸೇಫ್ಟಿ ಪಿನ್ ಇರುತ್ತೆ ಅಲ್ವಾ, ಅದರೊಳಗಡೆ ಎಲ್ಲ ಬ್ಯಾಂಗಲ್ಸ್ನ ಹಾಕಿ ಈ ರೀತಿ ಸೆಕ್ಯೂರ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ದಟ್ ಆರಾಮಾಗಿ ಅದು ಬೀಳ್ದಿರ ಕೈಯಲ್ಲೇ ಇರುತ್ತೆ ಅಂತ ಅಷ್ಟೇ. ಇನ್ನಿದು ಧಾನ್ಯಲಕ್ಷ್ಮಿ ನಾವು ಮಾಡ್ತಿರೋದ್ರಿಂದ ಧಾನ್ಯ ಏನಾದರೂ ಚೆಲ್ಲೋ ರೀತಿಯಲ್ಲಿರಬೇಕಲ್ವ, ನಾನು ಗೋಧಿ ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಧಿ ಯೂಸ್ ಮಾಡ್ತಿರೋದ್ರಿಂದ ನಾನು ಬ್ರೌನ್ ಕಲರ್ ಸೆಲೋ ಟೇಪ್ನ ಈ ರೀತಿ ನೆಲದ ಮೇಲೆ ಸ್ಟಿಕ್ ಮಾಡಿ, ಆನಂತರ ನಾನು ಅದಕ್ಕೆ ಗೋಧಿಯನ್ನೆಲ್ಲ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೇ ಅಂಟಿರುತ್ತೆ ಅಲ್ವಾ, ಅಂದರೆ ಉಲ್ಟಾ ಹಾಕ್ಕೊಬೇಕಾಗುತ್ತೆ. ನಾವು ಎಲ್ಲಿ ಸ್ಟಿಕ್ ಇರುತ್ತೆ ಅಲ್ಲಿ ನಾವು ಗೋಧಿನ ಸ್ಟಿಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿ 2 ರೋ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಈಚೆ ಬಿಟ್ಟಿರ್ತೀನಿ ಹಾಗೆ ಖಾಲಿ, ಯಾಕೆಂದರೆ ಅದನ್ನು ನಾವು ಬಿಂದಿಗೆಗೆ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ಇನ್ನು ಬಿಂದಿಗೆಗೆ 2 ದಾರ ಕಟ್ಕೊಬೇಕಾಗುತ್ತೆ, ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು. ಅದು ಏನಕ್ಕೆ ಕಟ್ಕೊಳೋದು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ನೋಡ್ಬೋದು ನಾನು ಯಾವ ರೀತಿ ಆ ಸೆಲೋ ಟೇಪ್ನ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಅಂತ. ನೀಟಾಗಿ 2 ರೋ ಏನು ನಾವು ಹಾಕ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಆಮೇಲೆ ಇನ್ನೊಂದು ಸೆಲೋ ಟೇಪ್ನ ಕಾಲಮ್ ವೈಸ್ ಒಂದು ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ಸೊ ದಟ್ ಅದು ನೀಟಾಗಿ ಟೈಟಾಗಿ ಕೂರುತ್ತೆ, ಬೀಳಲ್ಲ ಅಂತ ಅಷ್ಟೇ. ಈಗ ಇನ್ನೊಂದು ಸೆಲೋ ಟೇಪ್ನು ಕೂಡ ನಾನು ಅದೇ ಪಕ್ಕದಲ್ಲೇ ನಾನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಇನ್ನೊಂದು ಲೈನು ಕೂಡ ನೀವು ಹಾಕ್ಕೊಬೋದು, ಬಟ್ ನಾನು 2 ಲೈನ್ ತೊಗೊಂಡಿದ್ದೀನಿ ಅಷ್ಟೇ ಸೆಲೋ ಟೇಪಿಂದು. ಇನ್ನು ಮೇಲೆ ಸೆಲೋ ಟೇಪ್ ಸ್ವಲ್ಪ ಖಾಲಿ ಅನಿಸ್ತಿದ್ದೆ, ಅಲ್ಲೂ ಕೂಡ ಗೋಧಿ ಅಥವಾ ಅಕ್ಕಿ ಏನು ಬೇಕೋ ಅದನ್ನು ಫಿಲ್ ಮಾಡ್ಕೊಬೋದು. ಒಂಚೂರು ಅದನ್ನು ಲಿಫ್ಟ್ ಮಾಡಿದಾಗ ಬೀಳುತ್ತೆ, ಪರವಾಗಿಲ್ಲ, ಯಾಕಂದರೆ ನಾವು ಬ್ರೌನ್ ಕಲರ್ ಸೆಲೋ ಟೇಪೇ ಯೂಸ್ ಮಾಡಿರೋದ್ರಿಂದ ಅಷ್ಟಾಗಿ ಎವಿಡೆಂಟಾಗಿ ಕಾಣಲ್ಲ ಅದೆಲ್ಲ ಬಿದೋಗಿದೆ ಅಂತ. ಬಟ್ ಮೇಕ್ ಶ್ಯೂರ್ ನೀವು ಗೋಧಿನ ಸ್ಪ್ರೆಡ್ ಮಾಡಿ ಅದನ್ನು ಸ್ವಲ್ಪ ಪ್ರೆಷರ್ ಕೊಡ್ರಿ ಅದ್ರ ಮೇಲೆ, ಸೊ ದಟ್ ಅದು ನೀಟಾಗಿ ಸ್ಟಿಕ್ ಕೂಡ ಆಗುತ್ತೆ ಸೆಲೋ ಟೇಪಿಗೆ. ಇನ್ನು ನೋಡ್ಬೋದು ನಾನಿಲ್ಲಿ ಬೆಳ್ಳಿ ಚಂಬಿಗೆ 2 ದಾರನ ಈ ರೀತಿ ಕಟ್ಕೊಂಡಿದ್ದೀನಿ. ಅದನ್ನು ಏನಕ್ಕೆ ಅಂದರೆ ಚಮ್ನ ಅಲ್ಲಿ ಸೆಕ್ಯೂರ್ ಮಾಡೋದಕ್ಕೆ, ಯಾಕಂದರೆ ಹೀಗೆ ಇಟ್ಟರೆ ಅದು ಕೂರಲ್ಲ, ಯಾಕಂದರೆ ತುಂಬಾ ಹೆವಿ ವೆಯ್ಟ್ ಇರುತ್ತೆ ಗೋಧಿನ ನಾವು ಈ ಥರ ಫ್ಲೋ ಆಗಿ ಮಾಡಿರೋದು. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಡಾಬಿಗೆ ಅದನ್ನು ನೀಟಾಗಿ ಟೈ ಮಾಡ್ಕೊತೀನಿ. ಬೇಕು ಅಂದರೆ ಹಿಂದೆ 2 ದಾರನ ಸೇರಿ ಹಿಂದಕ್ಕೂ ಕೂಡ ಟೈ ಮಾಡ್ಬೋದು, ಅದ್ರ ಬದಲಾಗಿ ಡಾಬಿಗೆ ನಾನು 2 ಸೈಡನ್ನು ಕೂಡ ನೀಟಾಗಿ ಕಟ್ಕೊತಾ ಇದ್ದೀನಿ. ಇನ್ನು ನಿಮ್ಗೇನಾದರೂ ಒಂದು ಸ್ವಲ್ಪ ಬಿಂದಿಗೆನ ಲಿಫ್ಟ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಅಲ್ಲಿ ನೆರಿಗೆ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿ ಒಳಗಡೆಯಿಂದ ಒಂದು ಚಿಕ್ಕ ಬಾಕ್ಸು ಏನಾದರೂ ಇಟ್ಕೊಬೋದು. ಸೊ ದಟ್ ಆವಾಗ ಒಂಚೂರು ಆ ಬಿಂದಿಗೆನೂ ಕೂಡ ಲಿಫ್ಟ್ ಆಗುತ್ತೆ. ನಾನು ಕೂಡ ಒಂದು ಚಿಕ್ಕ ಬಾಕ್ಸ್ನ ಕೊಟ್ಟಿದ್ದೆ, ಅಂದರೆ ಈ ಟ್ಯಾಬ್ಲೆಟ್ ಬಾಕ್ಸ್ ಇರುತ್ತೆ ಅಲ್ವಾ, ಅದನ್ನು ನಾನು ಕೊಟ್ಟಿದ್ದೆ ಒಂಚೂರು ಲಿಫ್ಟ್ ಆಗಲಿ ಅಂತ. ನೋಡ್ಬೋದು ಇಲ್ಲಿ ಈ ರೀತಿ ನಾನು ಟೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಟೈ ಮಾಡ್ಕೊಳೋದ್ರಿಂದ ನಾವು ಯಾವುದೇ ಥರ ಹೂವು ಹಾಕಿದ್ರೂ ಕೂಡ ಅದು ಒಂಚೂರು ಕೂಡ ಅಳ್ಳಾಡಲ್ಲ, ಆರಾಮಾಗಿ ನೆಕ್ಸ್ಟ್ ಡೇವರೆಗೂ ಅದೇ ರೀತಿಯಲ್ಲೇ ಇರುತ್ತೆ.
ನೋಡ್ಬೋದು ಈಗ ಗೋಧಿನ ಫಿಕ್ಸ್ ಮಾಡಾದ್ಮೇಲೆ ಯಾವ ರೀತಿ ಕಾಣ್ತಿದೆ ಅಂತ. ಇನ್ನು ನೆಕ್ಸ್ಟ್ ಬರೋದಂದರೆ ಈ ಕೈನ ಫಿಕ್ಸ್ ಮಾಡೋದು. ಅಂದರೆ ಅದು ಬಿಂದಿಗೆನ ಇಟ್ಕೊಂಡು ಚೆಲ್ತಿರೋ ಹಂಗಿರ್ಬೇಕಲ್ವ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ದಾರ ಅಥವಾ ಒಂದೆಳೆ ಅಥವಾ 2 ಎಳೆ ಅಷ್ಟು ದಾರನ ಒಂದು ಸೂಜಿಗೆ ಪೋಣಿಸ್ಕೊಂಡು ಪ್ರಿಫರೇಬಲಿ ಸ್ವಲ್ಪ ಡಾರ್ಕ್ ಕಲರನ್ನೇ ತೊಗೊಳ್ಳಿ. ಬಿಕಾಸ್ ವೈಟ್ ಬದಲು ಇನ್ಸ್ಟೆಡ್ ಆಫ್ ವೈಟ್ ಡಾರ್ಕ್ ಗ್ರೀನೋ ಅಥವಾ ಡಾರ್ಕ್ ಬ್ರೌನೋ ಆ ರೀತಿ ತೊಗೊಂಡು ನಾವು ಸ್ಟಿಚ್ ಮಾಡಿದಾಗ ಅದು ಅಷ್ಟಾಗಿ ಎವಿಡೆಂಟಾಗಿ ಕಾಣಲ್ಲ. ಸೊ ಹಾಗಾಗಿ ನಾನೀಗ ಯಾವ ರೀತಿ ಸ್ಟಿಚ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನಾನೀಗ ತೋರಿಸ್ತಿರೋಂಥ ರೀತಿಯಲ್ಲಿ ಸ್ಟಿಚ್ ಕೂಡ ಮಾಡ್ಕೊಬೋದು. ಇಲ್ಲ ನಾವು ಸ್ಟಿಚ್ ಮಾಡ್ಕೊಳಲ್ಲ ಅಂದರೆ 3M ಡಬಲ್ ಸೈಡ್ ಟೇಪ್ ಬರುತ್ತೆ. ಅಂದರೆ ವೈಟ್ ಕಲರ್ ಟೇಪ್ ಅಲ್ಲ, ಇನ್ನೊಂದು ಟ್ರಾನ್ಸ್ಪರೆಂಟು 3M ಅಂತ ಬರುತ್ತೆ, ಅದು ಡಬಲ್ ಸೈಡ್ ಟೇಪು. ಅದನ್ನು ಹಾಕಿ ಹಸ್ತಾನ ಬೆಳ್ಳಿ ಚಂಬಿಗೆ ಸ್ಟಿಕ್ ಕೂಡ ಮಾಡ್ಕೊಬೋದು. ಬಟ್ ನನಗೆ ಇದು ಬೆಸ್ಟ್ ಆಪ್ಷನ್ ಅನ್ನಿಸ್ತು. ಏಕೆಂದರೆ ನಾನು ಲಾಸ್ಟ್ ಇಯರ್ ಮಾಡಿದಾಗ ನಾನು 3M ಟೇಪ್ನೇ ಯೂಸ್ ಮಾಡಿದ್ದೆ. ಬಟ್ ಈ ಸರಿ ನನಗೆ ಅದು ಸಿಗದಿರೋದ್ರಿಂದ ನಾನು ಈ ಥ್ರೆಡ್ ಮೆಥಡ್ನ ಯೂಸ್ ಮಾಡಿದೆ. ಬಟ್ ಇದು ತುಂಬಾ ಈಸಿ ಹಾಗೆ ಕನ್ವೀನಿಯೆಂಟು ಕೂಡ. ಆರಾಮಾಗಿ ಎಲ್ಲರ ಮನೇಲೂ ಸೂಜಿ ದಾರ ಇದ್ದೇ ಇರುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮೆಥಡ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಹಸ್ತಾನ ನೀಟಾಗಿ ಈ ರೀತಿ ನಾಟ್ ಹಾಕೊಂಡ್ಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ನೋಡ್ಬೋದು. ಎಕ್ಸಾಕ್ಟಾಗಿ ನಾವು ಹೇಗೆ ಆ ಗೋಧಿನ ಚೆಲ್ಲೋ ರೀತಿಯಲ್ಲೇ ಕಾಣ್ತಿದೆ ಅಲ್ವಾ. ಹಾಗೆಯೇ ಇನ್ನು ಲಕ್ಷ್ಮಿಗೆ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಅದಕ್ಕೆ ರೆಡಿ ಕೂಡ ಮಾಡ್ಕೊಬೋದು. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಹಸ್ತ ಪಾದ ಯಾವ ಸೈಜಿಂದ ಯೂಸ್ ಮಾಡ್ತೀರಾ ಅಂತ. ನಂಗೆ ಎಕ್ಸಾಕ್ಟಾಗಿ ಸೈಜ್ ಗೊತ್ತಿಲ್ಲ. ನಾನು ಕೂಡ ಈಗ ಅಂಗಡಿಲಿ ಹೋಗಿ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು. ನೀವು ಹೋಗಿ ಒಂದು ಸ್ವಲ್ಪ ಪ್ರಿಫರೇಬಲಿ ದೊಡ್ಡ ಸೈಜೇ ತೊಗೊಂಡ್ರೆ ಯೂಸ್ ಆಗುತ್ತೆ. ಇದಕ್ಕೆ ನಾನು ಪಾದಗಳನ್ನ ಯೂಸ್ ಮಾಡೋದಕ್ಕೆ ಹೋಗಿಲ್ಲ, ಬಿಕಾಸ್ ಏನು ಕಾಣಿಸಲ್ಲ. ಸೊ ಹಾಗಾಗಿ ಪಾದನ ಯೂಸ್ ಮಾಡಿಲ್ಲ. ಇನ್ನು ನಿಮಗೆ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಸ್ಯಾರಿ ಡ್ರೇಪಿಂಗ್ ಏನಾದರೂ ಬೇಕು ಅಂದರೆ ನನ್ನ ಚಾನಲಲ್ಲಿ ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ಔಟ್ ಮಾಡಿದ್ರೆ ತುಂಬಾ ವರಮಹಾಲಕ್ಷ್ಮಿದು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆ ಈ ಮುಖವಾಡಕ್ಕೆ ಕಿರೀಟನ ಹೇಗೆ ಫಿಕ್ಸ್ ಮಾಡೋದು ಅನ್ನೋದು ಕೂಡ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದು ಫ್ರೀ ಇದ್ದಾಗ ಚೆಕ್ಔಟ್ ಮಾಡಿ. ಸೊ ನೋಡ್ಬೋದು ಓವರ್ ಆಲ್ ಆಗಿ ಧಾನ್ಯಲಕ್ಷ್ಮಿ ಯಾವ ರೀತಿ ಕಾಣ್ತಿದೆ ಅಂತ. ಇನ್ನು ನಾನು ಯೂಸ್ ಮಾಡಿರೋಂಥ ಬ್ಯಾಕ್ ಡ್ರಾಪ್ಸ್ ಅಥವಾ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನಾದರೂ ಲಿಂಕ್ ಬೇಕು ಅಂದರೆ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನೀವೇನಾದರೂ ಈ ಸರಿ ವರಮಹಾಲಕ್ಷ್ಮಿಗೆ ಧಾನ್ಯಲಕ್ಷ್ಮಿನ ಕೂರಿಸಿದ್ದೀರಾ, ಅದರಲ್ಲೂ ನನ್ನ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ಆ ಒಂದು ಫೋಟೋನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ನಿಮ್ಗೇನಾದರೂ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.